ನಮಸ್ಕಾರಪ್ಪ. ಇವಳು ನಮ್ ಚಿಕ್ಕಮ್ಮನ ಮಗಳು. ಪಾಪ ತಂದೆ ತಾಯಿ ಯಾರಿಲ್ಲ. ಮೊನ್ನೆ ಬಗ್ಗುನ್ ಜನ ಹೋಟ್ ಹತ್ರ ಬಂದಿದ್ದಾಗ ಕೆಲ್ಸಕ್ಕೆ ಜನ ಬೇಕು ಅಂತ ಹೇಳಿದ್ರು. ಅದಕ್ಕೆ ಊರಿಂದ ಕರೆಸ್ತೆ. ಅಮೋರ ನಾಳೆ ಕೆಳಗಿನ ತೋಟ ಅಡಿಕೆ ಕೊಯ್ಯಕ್ ಶುರು ಮಾಡ್ಕೊಂಡ್ರ. ಅಡಿಕೆ ಕೊಯ್ಯೋ ಪರ್ಬ ಹೆಂಡತಿಗೆ ಹುಷಾರ್ ಅಂತಂಡ್ರ. ನಾಡಕ್ ಬರ್ತೀನಿ ಅಂತ ಹೇಳಿ ಅನ್ಕೊಂಡ್ರ. ಹೌದಪ್ಪ, ಆ ಕೆಲ್ಸ ಬೇಗ ಮುಗಿಸ್ಬಿಡು. ಆಯ್ತಮ್ಮೋರ. ಏನ್ ರಮಣ್ಣ ಈ ಕಡೆ ಸವಾರಿ? ನೀನು ಕೆಲ್ಸಕ್ಕೆ ಹೆಣ್ಣಾಳ್ಬೇಕು ಅಂತ ಕೇಳಿದ್ಯಂತೆ, ಅದಕ್ಕೆ ಕರ್ಕೊಂಡ್ ಬಂದಿದ್ದಾನೆ ನೋಡು. ನಿನ್ ಹೆಸರೇನಮ್ಮ? ರುಕ್ಕು. ನೋಡು ಬಗುಂಜಿ, ರುಕ್ಕು ಒಂದಷ್ಟು ದಿವಸ ಕೆಲ್ಸ ಮಾಡ್ಲಿ. ಅವಳ ಕೆಲ್ಸ ನೋಡ್ಬಿಟ್ಟು ಸಂಬಳ ಗೊತ್ತು ಮಾಡಿದ್ರೆ ಆಯ್ತು. ಆಗ್ಲಾ ರಮಣ? ಆಗ್ಲಿ ಅಮ್ಮವ್ರೆ. ಬಡ ಹುಡುಗಿ ಜೀವನಕ್ಕೊಂದು ದಾರಿ ತೋರಿಸಿ ದೊಡ್ಡ ಉಪಕಾರ ಮಾಡಿದ್ರಿ. ರುಕ್ಕು, ಇನ್ಮೇಲೆ ನಿನ್ ತಂದೆ ತಾಯಿ ಎಲ್ಲ ಇವ್ರೆ. ಬರ್ತೀನಮ್ಮವ್ರೆ. ಆಗ್ಲಾ, ಬರ್ತೀನಿ ಬಗ್ಗುಂಜಣ. ಬಗುಂಜಿ, ರುಕ್ಕುಗೆ ಏನಾದ್ರೂ ಕೆಲ್ಸದ ವ್ಯವಸ್ಥೆ ಮಾಡು. ಆಯ್ತಮ್ಮವ್ರೆ. ಸಾಯಂಕಾಲದೊಳಗೆ ಊರು ತಲುಪ್ತೀನಿ ಅಂತ ಅಮ್ಮನ ಫೋನ್ ಮಾಡಿದ್ದೆ. ಏನಿದ್ರು ಅಶೋಕ್ ಬಂದ್ಮೇಲೆ ಹೊರಡಿ, ಇಲ್ದಿದ್ರೆ ಅವನ್ ಮನ್ಸಿಗೆ ಬೇಜಾರ್ ಮಾಡ್ಕೊಂತಾನೆ. ಹಲೋ, ಆರ್ತಿ ಮಾತಾಡ್ತಿರೋದು. ಆರ್ತಿ, ಚಿತ್ತಿ ಮತ್ ರವಿ ಹೊರಟಿದಾರಾ? ಇಲ್ಲ ರೀ, ನಿಮ್ಗೋಸ್ಕರ ಕಾಯ್ತಿದ್ದಾರೆ. ರವಿ ಕೊಡು. ಥ್ಯಾಂಕ್ ಯು. ಹಲೋ, ಏನ ದೊರೆ, ಎಲ್ಲಿಂದ ಮಾತಾಡ್ತಿದ್ಯಾ? ಸಕಲೇಶ್ಪುರ ಕ್ಯಾಂಪ್ನಿಂದ. ಐ ಆಮ್ ಸಾರಿ ಬಾಬಾ, ನಾನು ಯಾವ ಡ್ಯೂಟಿ ಮೇಲೆ ಇದ್ದೀನಿ ಅಂತ ನಿಂಗೆ ಗೊತ್ತಿದೆಯಲ್ಲ. ರ್ಯಾಂಬೋ ಶಿವನ್ ಪತ್ತೆ ಕೆಲಸ ನನ್ನ ಮೇಲೆ ಬಿದ್ದಿದೆ. ನೀವನ್ ಕೆಲಸ ಮಾಡು, ನಾನು ಇನ್ನೂ 2-3 ದಿನ ಬರೋಕ್ಕಾಗೋದಿಲ್ಲ. ನೀನು ಚಿತ್ತಿ ಇಬ್ರು ಹೊಟ್ಬಿಡಿ. ಏನ DCP ಫೋನ್ನಲ್ಲೇ ಟಾಟಾ ಹೇಳ್ತಿಯಲ್ಲ? ಸರಿ ಸರಿ ಸರಿ, ನಿನ್ ಪಾಡ್ಗ ಆ ದೇಶದ್ರೋಹಿನ ಹಿಡ್ದಾಕೋ, ನಮ್ಮ ಪಾಡು ನಾವು ಹೊಡ್ತೀವಿ. ಓಕೆ, ಒಂದು ನಿಮಿಷ, ಚಿತ್ತು ಮಾತಾಡ್ತಾರಂತೆ. ಹಲೋ ಅಣ್ಣ. ಚಿತ್ತಿ, ಹೋಗ್ಬಿಡ್ತೀನಮ್ಮ. ನಾನೇ ಬಂದು ನಿಮ್ಮಿಬ್ಬರನ್ನು ಕಳ್ಸ್ಕೊಡ್ಬೇಕು ಅಂತ ಇದ್ದೆ, ಆದ್ರೆ ಆ ಅದೃಷ್ಟ ನಂಗಿಲ್ಲ ನೋಡು. ಅಣ್ಣ, ನೀನ್ ಹಾಗೆ ಮಾತಾಡಿದ್ರೆ ನನಗೂ ಅಳು ಬರುತ್ತೆ. ನೀನ್ ಯಾವಾಗ ಅಲ್ಲಿಗೆ ಬರ್ತೀಯಾ? ಬರ್ತೀನಿ. ನನ್ನ ಡ್ಯೂಟಿ ಮುಗಿದ ತಕ್ಷಣ ನಿನ್ನ ಮತ್ತು ರವಿ ನೋಡಕ್ಕೆ ಬಂದೇ ಬರ್ತೀನಿ. ಅಣ್ಣ. ಚಿತ್ತಿ, ನೀ ನಮ್ಮ ರವಿ ಮನೆನ್ ಬೆಳಕಕ್ಕೆ ಹೋಗ್ತಿರೋ ದೀಪ ಕಣಮ್ಮ. ನೀನ್ ನಗ್ನಗ್ತಾ ಹೋಗ್ಬೇಕು, ಅಳ್ಬೇಡ ಚಿತ್ತಿ. ಇಲ್ಲ ಅಣ್ಣ, ಅಳಲ್ಲ. ಅದೆಂತ ತೋಣ ಕಟ್ತೀರಾ? ಮದುವೆ ಮಕ್ಳಾದ್ರೂ ತೋಂಡ್ ಕಟ್ಟ ಬರಾಕಿಲ್ಲ. ಕೊಡ ಇಲ್ಲಿ. ತಗಬಾ, ಇಲ್ಲಿ ಇಲ್ಲಿ ಕೊಡು. ಇದು 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 ಹೆಣ್ಣು ಗಂಟು, ಇದು ಬೇಡ, ಗಂಡು ಗಂಟು. ಗಂಡು ಗಂಟು ಬೇಕು. ಇದು ಇದು ನಗ್ತಾ ಇದ್ದೀರ? ನನ್ ಮುಖದಾಗ ಕೋತಿ ಕುಡ್ತೀರ? ಏನೋ ಬಗ್ಗುಂಜಿ, ತೋರಣ ಕಟ್ಟಿ ಇನ್ನೂ ಮುಗಿಲಿಲ್ವೇನೋ? ರವಿ ಬರೋ ಹೊತ್ತಾಯ್ತು. ಅಲ್ಕಲ್ರ ಅಮ್ಮವ್ರ, ಇವಕ್ಕೆ ಕೆಲಸ ಮಾಡೋಕೆ ಬರೋದಿಲ್ಲ ಕಲ್ರ. ಸುಮ್ಮನೆ ಮುಖವನ್ನು ನಗ್ತಾವ ಕಂಡ್ರ, ಸೋಮಾರಿ ಮುಂಡೆ ಕಂಡ್ರು. ಅಮ್ಮ ಬಂದ್ಬಿಟ್ರು. ಅಲ್ಲಿ ಕಂಡ್ರೆ ರವೀಣ, ನಾ ತೋರಣ ಕಟ್ಟಿದ ಹೈ ಕ್ಲಾಸ್ ಉಂಟೇನ್ರ? ಹೈ ಕ್ಲಾಸ್ ಉಂಟು. ನಿನ್ ತಲೆ ಮೇಲೆ ಕಟ್ಟಿರೋ ತೋರಣ. ಇದೆಲ್ಲ ಈ ಗಿರಿದ ಕೆಲಸ. ನಿನ್ನ 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 ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಬನ್ನಿ. ಏನ್ ನೋಡ್ತಾ ಇದೀಯಾ? ಆರ್ತಿ ತಗೊಂಡ್ ಬಾ. ಸರಿ ಅಮ್ಮವ್ರೆ. ಯಜಮಾನ್ರೆ, ಆರತಿ ಮಾಡಿದವ್ರಿಗೆ ದಕ್ಷಿಣೆ ಹಾಕ್ಲಿಕ್ಕುಂಟು. ಆ ಸೇರು ಒದ್ದು ಬಲಗಾಲಿಟ್ಟು ಒಳಗ್ ಬಾಮ್ಮ. ಬಾಮ್ಮ, ಕೂತ್ಕೋ. ರವಿ, ಇನ್ ಮುಂದೆ ಈ ನನ್ ಸೊಸೆನ ಚೆನ್ನಾಗಿ ನೋಡ್ಕೋಬೇಕು, ತಿಳಿತಾ? ಏನಮ್ಮ ಆಗ್ಲೇ ಪಕ್ಷಾಂತರ ಮಾಡ್ಬಿಟ್ಟೆ? ಅವ್ರು ಪಕ್ಷಾಂತರ ಮಾಡಿದ್ರೆ ಏನಂತೆ ರವಿ ಅಣ್ಣ? ನಿಮ್ ಗೌರ್ಮೆಂಟ್ಗೆ ನಾನು ಸಪೋರ್ಟ್ ಕೊಡ್ತೀನಿ ಕಂಡ್ರ. ಹೌದಪ್ಪ, ಇನ್ ಮುಂದೆ ಗೌರ್ಮೆಂಟ್ ಎಲ್ಲ ನಿಂದೆ. ನೀನುಂಟು, ಬಗ್ಗುಂಜಿ ಉಂಟು. ನೀವಿಬ್ರು ಎಸ್ಟೇಟ್ ನೋಡ್ಕೊಳ್ಳಿ, ನಾನು ನನ್ ಸೊಸೆ ಮನೆ ನೋಡ್ಕೋತೀವಿ.